ಆ ಇಲ್ಯೂಷನ್ನು ನೋಡಿ. ಚಿಕ್ಕ ವಯಸ್ಸವ್ರಿಗೆ, ವಯಸ್ಸಾಗಿರೋರಿಗೆ, ವಯಸ್ಸಿಗೆ ಬಂದಿರೋರಿಗೆ ಎಲ್ರಿಗೂ ನಮಸ್ಕಾರ. ನಾನು ಭರತ್. ಇವತ್ತು ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಂದರೆ ಒಂದು ಇಲ್ಯೂಷನ್ ಹೇಗೆ ಕ್ರಿಯೇಟ್ ಮಾಡೋದು ಆರ್ಟಲ್ಲಿ, ಡ್ರಾಯಿಂಗಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ನನ್ನ ಕಂಟೆಂಟ್, ಡ್ರಾಯಿಂಗ್ ರಿಲೇಟೆಡ್ ಕಂಟೆಂಟ್. ಓಕೆ, ಬನ್ನಿ ತೋರಿಸ್ತೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಆಗಲೇ ಔಟ್ಲೈನ್ ರೆಡಿ ಇದೆ. ಓಕೆ, ನೀವು ಇದನ್ನು ನೋಡ್ಬೋದು. ಇವಾಗ ನಾನು ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಂತ ಏನು ಮಾತಾಡಿದೆ ನೋಡಿ, ನಾನು ಈ ಪಾಯಿಂಟಿಂದ ನಾನು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಹೇಗೆ ಕ್ರಿಯೇಟ್ ಮಾಡೋದು ಹಂಗಂದರೆ, ಇವಾಗ ಹತ್ತಿರದಿಂದ ದೂರ, ಇವಾಗ ಒಂದು ದೂರ ಇರೋ ಒಂದು ರೋಡ್ ನೋಡಿದ್ರೆ ನಿಮ್ಗೆ ಹತ್ತಿರ ಇರೋ ಪಾರ್ಟು ವೈಡರ್ ಕಾಣುತ್ತೆ. ಆಮೇಲಿಂದ ಒಂದು ಸ್ವಲ್ಪ 1 ಕಿಲೋಮೀಟರ್ ಅಷ್ಟೇನಾರ ವ್ಯೂ ನಿಮಗೆ ಕಾಣಿಸಿದ್ರೆ ಆ ವ್ಯೂ ಸಣ್ಣದಾಗಿ ಕಾಣುತ್ತೆ. ಆ ಇಲ್ಯೂಷನ್ನು ಒಂದು ಆಬ್ಜೆಕ್ಟ್ ಇರ್ಬೋದು, ಇಲ್ಲ ಅದ್ರ ಪಕ್ಕದಲ್ಲಿರೋ ಒಂದು ಮರನೋ, ಇಲ್ಲ ಆಬ್ಜೆಕ್ಟ್, ಇಲ್ಲ ಬೆಟ್ಟನೋ ಏನೋ, ಇಲ್ಲ ಪಾತ್ವೇ ಏನಂತೀವಿ, ಏನೋ ಹಾಕಿರ್ತಾರಲ್ಲಪ್ಪ ಸೈಡಲ್ಲಿ, ಡಿವೈಡರ್ಸು, ಅದನ್ನೆಲ್ಲ ಹೇಗೆ ಒಂದು ಇಲ್ಯೂಷನಾಗಿ ಕನ್ವರ್ಟ್ ಮಾಡೋದು ಅಂದರೆ ನೋಡಿ, ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ನೋಡಿ, ಏನು ಲೈನ್ಸ್ ಹಾಕಿದ್ದೀನಲ್ಲ ಇವೆಲ್ಲ ಆ ಪಾಯಿಂಟ್ಗೆ ಅದು ದಟ್ ವಿಲ್ ಬಿ 0 ಅಂದರೆ ಸೆಂಟರ್, ಅದು ಸೆಂಟರಾಗಿ ತಗೊಂಡು ನಾವು ಆ್ಯಂಗಲ್ನ ವೇರಿ ಮಾಡ್ತಾ ಹೋಗಬೇಕು. ನೋಡ್ಬೋದು ನಾನು ಹೆಂಗೆ ಮೂವ್ ಮಾಡ್ತಾ ಹೋಗ್ತೀನಿ ಸ್ಕೇಲು ನೋಡಿ. ಇದು ಸ್ಟ್ರೈಟ್ ಇದೆಯಾ, ಮತ್ತು ಈ ಪಾಯಿಂಟ್ ನೋಡಿ, ಇದು ಸ್ಟ್ರೈಟ್ ಇದೆ, ಇದು ಸ್ಟ್ರೈಟ್ ಇದೆ, ಮತ್ತು ಈ ಲೈನ್ ಕೂಡ ನೋಡಿ. ಇದು ಮಿಷಿನ್ಸ್, ಇದು CNC ಮಿಷಿನ್ಸು ಸೀರೀಸಲ್ಲಿ, ಅಂದರೆ ಒಂದು ಯೂನಿಫಾರ್ಮ್ ವೇಯಲ್ಲಿ ಆರ್ಡರ್ ವೈಸ್ ಅಂತ ಅಲ್ಲ, ಎಲ್ಲ ಸೇಮ್ ಡೈಮೆನ್ಷನ್ನೇ ಮಿಷಿನ್ಸು. ಆದರೆ ಒಂದು ಯೂನಿಫಾರ್ಮ್ ವೇಯಲ್ಲಿ ನಿಲ್ಲಿಸಿದ್ದಾರೆ ನೋಡಿ. ಇದು ನೋಡ್ಬೋದು, ಈ ಲೈನ್ ಏನಿದೆ ಇದು, ಆ ಲೈನ್ ಕೂಡ ಈ ಪಾಯಿಂಟ್ಗೆ ಕನ್ಸಿಡರ್ ಮಾಡಿದೆ ನೋಡಿ. ಆಮೇಲೆ ಆದರೆ ಈ ಲೈನ್ಸ್ ಎಲ್ಲ ಪ್ಯಾರಲಲ್ ಇಲ್ಲ, ನೋಡ್ಬೋದು. ಪ್ಯಾರಲಲ್ ಆದರೆ ಅದು ಬೇರೆ ಥರನೇ ಕಾಣಿಸೋದು, ಪ್ಯಾರಲಲ್ ಇರಬಾರ್ದು ಈ ಲೈನ್ಸ್ ಎಲ್ಲ ನೋಡಿ. ಈ ಪಾಯಿಂಟ್ ಕನ್ಸಿಡರ್ ಮಾಡಿದ್ದೀನಲ್ಲ, ಇಲ್ಲಿ ನೋಡಿ, ಈ ಪಾಯಿಂಟ್ಗೆ ಎಲ್ಲ ಲೈನ್ಸ್ ಕೂಡ ನೋಡಿ. ಆ ಪಾಯಿಂಟ್ ಇದನ್ನು ಫಿಕ್ಸ್ ಮಾಡಿ, ಈ ಪಾಯಿಂಟ್ನ ನಾನು ಜಸ್ಟ್ ಸ್ಕೇಲ್ನ ಮೂವ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಇದು ನೋಡಿ, ಆಮೇಲೆ ಈ ಆ್ಯಂಗಲ್ ನೋಡ್ಬೋದು ನೀವು, ಇದು ಕೂಡ ಅಷ್ಟೇ. ಆಮೇಲೆ ಇದು ನೋಡ್ಬೋದು, ಇದು ಎಲ್ಲ ಈ ಥರ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡೋದು. ಆಮೇಲೆ ಇದು 1 ಪಾಯಿಂಟ್ ಪರ್ಸ್ಪೆಕ್ಟಿವ್ ಆಯಿತು. ಇವಾಗ 2 ಪಾಯಿಂಟ್ ಪರ್ಸ್ಪೆಕ್ಟಿವ್ ಬರುತ್ತೆ. 2 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಂದರೆ ಇವಾಗ ನೋಡಿ, ಇದು ಯೂಶ್ವಲಿ ನಾವು ನೋಡೋದೆಲ್ಲ 3 ಡೈಮೆನ್ಷನಲ್ ಅಲ್ವಾ. ಇದು 1 ಡೈಮೆನ್ಷನಲ್ಲಿ ನಾವು 1 ಪ್ಲೇನ್ನ ಕವರ್ ಮಾಡಿದ್ವಿ. ಇವಾಗ ಸೆಕೆಂಡ್ ಪ್ಲೇನ್ ಅಂದರೆ, ಅಕಸ್ಮಾತ್ ನಮಗೆ ಇಲ್ಲೊಂದು ವೇ ಇತ್ತು, ಇವಾಗ ನನಗೆ ಇಲ್ಲೊಂದು ವೇ ಇದೆ, ಅಕಸ್ಮಾತ್ ಇಲ್ಲೊಂದು ವೇ ಇದೆ ಅಂದರೆ ನಮ್ಗೆ ಅದು ಹೇಗೆ ಕಾಣುತ್ತೆ ಅಂದರೆ, ಇವಾಗ ಇದು ಹತ್ರ ಅಲ್ವಾ, ಈ ಪಾರ್ಟು ನಮಗೆ ಹತ್ರ, ಇನ್ನೊಂದು ಅಕಸ್ಮಾತ್ ಇಲ್ಲೇನಾರ ಒಂದು ದೂರದಲ್ಲಿ ಶೀಟ್ ಏನಾರ ಎಕ್ಸ್ಟೆಂಡ್ ಆಗಿದ್ದರೆ ಅದನ್ನು ಬಿಡಿಸಿ ತೋರಿಸ್ತೀನಿ ಮುಂದಿನ ವೀಡಿಯೋಲಿ. ಸೆಕೆಂಡ್ ಪಾಯಿಂಟ್ ಪರ್ಸ್ಪೆಕ್ಟಿವ್ ಹೇಗೆ ಮಾಡೋದು ಅನ್ನೋದನ್ನು ಮುಂದಿನ ವೀಡಿಯೋಲಿ ತೋರಿಸ್ತೀನಿ. ಇಲ್ಲೊಂದು ಪಾಯಿಂಟ್ ಇತ್ತು ಅಂದರೆ ಹಂಗಂದರೆ ಇದನ್ನು ಫಿಕ್ಸ್ ಮಾಡಿ, ಈ ಪಾಯಿಂಟ್ನ ಫಿಕ್ಸ್ ಮಾಡಿ ಈ ಥರ ಮೂವ್ ಮಾಡ್ಬೋದು ನೋಡಿ. ಇದು ಪ್ಯಾರಲಲ್ ಇರುತ್ತೆ. ನಾನು ನೋಡಿ ಇದನ್ನು ಇಲ್ಲಿಗೆ ಇದು ಲೈಕ್ ಈ ಪಾಯಿಂಟ್ನ ಫಿಕ್ಸ್ ಮಾಡಿ ಇದನ್ನು ಮೂವ್ ಮಾಡ್ತಾ ಹೋಗ್ತೀನಿ. ಆಗ ನೋಡ್ತಾ ಹೋದರೆ ಇದೇನಾಗುತ್ತೆ ಗೊತ್ತಾ, ಇದು ಈಗಿರಲ್ಲ, ಇದೇನು ಪ್ಯಾರಲಲ್ ಇದೆ ಇವಾಗ, ಈಗಿರಲ್ಲ, ಈಗ ಬರುತ್ತೆ. ನಿಮ್ಮ ವ್ಯೂ ಪಾಯಿಂಟ್ ಈ ಕಡೆ ಈಗಿದ್ರೆ ಲೈಕ್ 40, ಇದು 90 ಡಿಗ್ರಿ ಅಂದರೆ ಇದೊಂದು, ಆಮೇಲೆ ಇದೊಂದು ರೋಡು 90 ಡಿಗ್ರಿ ಇದೆ ಅಂದರೆ ನೀವು 45 ಡಿಗ್ರಿ ನಿಂತ್ಕೊಂಡು ನೋಡಿದ್ರೆ ಇದೊಂದು ಪಾಯಿಂಟು. ಆಮೇಲೆ ಸೆಕೆಂಡ್ ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ, ಸೆಕೆಂಡ್ ಪಾಯಿಂಟು ಈ ವೇಲಿ. ಅದನ್ನು 2 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಂತಾರೆ. ಅದನ್ನು ನೆಕ್ಸ್ಟ್ ವೀಡಿಯೋಲಿ ಡ್ರಾ ಮಾಡಿ ತೋರಿಸ್ತೀನಿ. ಟೋಟಲ್ 6 ಅವರ್ಸ್ ವರ್ಕ್ ಮಾಡಾದ್ಮೇಲೆ ನೋಡಿ ಈ ಸ್ಟೇಜಿಗೆ ಬಂದಿದೆ, ತೋರಿಸ್ತೀನಿ ನೋಡಿ. ಸುಮಾರು ಮಿಷಿನ್ಗಳಿದ್ದಾವೆ, ನನಗೂ ಎಣ್ಸೋಕ್ಕಾಗ್ತಾಯಿಲ್ಲ, ಆದರೆ ನಾನೇ ಬಿಡ್ಸಿರೋದು. ಓಕೆ ನೋಡಿ, ಇದು ನಮ್ಮ ಕಂಪ್ನಿಯಲ್ಲಿ ಒಂದು ಕಾಂಪಿಟೇಷನ್, ಲೈಕ್ ಸೇಫ್ಟಿ ಡೇಗೆ ಮಾಡಿದ್ದು. ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿಲ್ದಲೇ ಒಂದು ಡ್ರೈವ್ ಮಾಡ್ತಾಯಿರೋ ಒಬ್ಬ ಎಂಪ್ಲಾಯಿ, ಆ್ಯಂಡ್ ಇನ್ನೊಂದು ಕಟ್ಟಿಂಗ್ ವಿತೌಟ್ ಗಾಗಲ್ಸ್, ಕಟ್ಟಿಂಗ್ ಮೆಟಲ್ ವಿತೌಟ್ ಗಾಗಲ್ಸ್ ಇಲ್ಲಿ ಮಾಡ್ತೀನಿ. ಇದನ್ನು ಈ ಥರ ಯಾವುದೂ ಆಗೋಲ್ಲ, ಆದರೆ ಇಂಡಿಕೇಟ್ ಮಾಡಬೇಕಲ್ಲ, ಹೆಲ್ಮೆಟ್ ಯೂಸ್ ಮಾಡಿ, ಆಮೇಲೆ ಗಾಗಲ್ಸ್ ಯೂಸ್ ಮಾಡಿ, ಚಿಪ್ ಫ್ಲೈಯಿಂಗ್ ಎನ್ವಿರಾನ್ಮೆಂಟಲ್ಲಿ, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಮುಂದಿನ ವಿಡಿಯೋ ಸಿಗೋಣ. ಬಾಯ್, ಸಬ್ಸ್ಕ್ರೈಬ್ ಆಗಿ, ಇನ್ನು ಮುಂದೆ ತುಂಬ ವೀಡಿಯೋಸ್ ಬರುತ್ತೆ. ಓಕೆ, ಬಾಯ್.